ಧರ್ಮಸ್ಥಳದ ಮುಂಡ್ರುಪಾಡಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕೃಷ್ಣ ವೇಷಧಾರಿಗಳಾಗಿ ಮಕ್ಕಳು ಗಮನ ಸೆಳೆದರು. ಅದೇ ಶಾಲೆ ಹಾಗೂ ಸ್ಥಳೀಯ ಸಮಿತಿಯಿಂದ ಏರ್ಪಡಿಸಿದ್ದ ಮೊಸರು ಮಡಿಕೆ ಹೊಡೆಯುವಂತಹದ್ದು ಸೇರಿದಂತೆ ಹಲವು ರೀತಿಯ ಆಟಗಳಲ್ಲಿ ಮಕ್ಕಳು ಕೂಡ ಭಾಗಿಯಾಗಿದ್ದರು. ಅಂದಹಾಗೆ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಬೆಂಗಳೂರಿನ ರಾಮಚಂದ್ರ ಆರ್ ಆನವೇರಿ ಅವರ ಸಾರಥ್ಯದ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ವತಿಯಿಂದ ಆಧುನೀಕರಣಗೊಳಿಸಲಾಗಿತ್ತು. ಅಲ್ಲದೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವಾಗಲು ದತ್ತು ಸ್ವೀಕರಿಸಲಾಗಿದೆ. ಅಲ್ಲಿ ಬೇರೆ ಶಾಲೆಯ ಇವತ್ತಿನ ಕಾರ್ಯಕ್ರಮ ಕೃಷ್ಣಾಷ್ಟಮಿಯ ಅಂಗವಾಗಿ ಈ ಶಾಲೆಯಲ್ಲಿ ನಾವು ಊರವರು ಮತ್ತು STMC ಮತ್ತು ಗೆಳೆಯರ ಬಳಗದವರು ಮಾಡ್ತಾ ಇದ್ದೇವೆ. ಇದಕ್ಕೆ ಸಾಥ್ ಕೊಟ್ಟಂತಹ ಎಲ್ಲ ಊರವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ತಾವುಗಳು ಇಲ್ಲಿಗೆ ಬಂದಿದ್ದೀರಾ. ನಮ್ಮ ರಾಮಚಂದ್ರ ಅವರು ಕೂಡ ಈ ಶಾಲೆಯ ಬಗ್ಗೆ ತಿಳುವಳಿಕೆ ಪಡೆದುಕೊಂಡು ನಮ್ಮ ಟೀಚರ್ ಮುಖಾಂತರ ತಿಳುವಳಿಕೆ ಪಡೆದುಕೊಂಡು ಅವರು ಈ ಶಾಲೆಯ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅವರು ಈ ಶಾಲೆಯನ್ನು ದತ್ತು ಪಡೆದು ಈ ಶಾಲೆಗೆ ಬೇಕಾಗುವಂತಹ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಷ್ಟು ಜನ ಮಕ್ಕಳಿದ್ದಾರೆ ಈ ಒಂದು ಶಾಲೆಯಲ್ಲಿ, ಎಲ್ಲೆಲ್ಲಿಂದ ಬರ್ತಾರೆ, ಜೊತೆಗೆ ಈ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಇಂದ ಏನು ಕೆಲಸಗಳಾಗ್ತಾ ಇದೆ? ಈ ಶಾಲೆಗೆ ಇಲ್ಲಿ ಲೋಕಲ್ ಮಕ್ಕಳು ಬರ್ತಾ ಇದ್ದಾರೆ. ಅಂದ್ರೆ 3 ಕಡೆಯಿಂದಲೇ ಮಕ್ಕಳು ಬರ್ತಾ ಇದ್ದಾರೆ. ಮತ್ತೆ ಈ ಶಾಲೆಯಲ್ಲಿ 2 ಟೀಚರ್ಸ್ಗಳು ಈಗ ಇದ್ದಾರೆ. ಮತ್ತೆ ಇಲ್ಲಿ ಈ ಶಾಲೆಯಲ್ಲಿ ಅಭಿವೃದ್ಧಿ ಕೆಲಸ ಅಂದ್ರೆ ನಮಗೆ ಕಂಪ್ಯೂಟರ್ ರೂಮ್ ಮತ್ತು ಇಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡ್ತಾರೆ. ಮತ್ತೆ ಇದು ಅಶ್ವಮೇಧದಿಂದ ನಮಗೆ ಹೇಳ್ತಾರೆ. ಮತ್ತೆ ಆ ಕೆಲಸಗಳು ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣಗೊಳ್ಳಲಿ.